ರಸ್ತೆ ಆಗಬೇಕಾ, ದೇವಸ್ಥಾನ ಆಗಬೇಕಾ, ನಿಮ್ಮಿಂದ ಆಗಬೇಕಾ ಅಂತ ಕೇಳಿ ನಿಮ್ಗೆ ಸ್ಪಂದಿಸಿ, ನಿಮ್ದು ಯಾವುದೇ ಪೊಲೀಸ್ ಸ್ಟೇಷನ್ ಕೇಸ್ ಆಗಲಿ, ಹಾಸ್ಪಿಟ್ಲ್ ಕೇಸ್ ಆಗಲಿ, ನನ್ನ ಕೈಲಾಗಿ ಸ್ಪಂದಿಸಿದ್ದೀನಿ. ನಾನು ನಿನ್ನೆ ಮೊನ್ನೆ ಪೆನ್ ಡ್ರೈವ್ ಹಂಚಿ MLC ಆಗಿಲ್ಲ. ಯಾವುದೇ ರೂಪದ ಇಲಾಖೆ ಆಗಲಿ, ಇವಾಗ ನಮ್ಮ ಕಾರ್ಯಕರ್ತರು ಯಾವುದೇ ರೀತಿ ತೊಂದರೆ ಆಗ್ತಾಯಿದ್ರು ದಯಮಾಡಿ ನನ್ನ ಗಮನದಲ್ಲಿ, ಯಾರು ಬರ್ತಾರೋ ಬಿಡ್ತಾರೋ ನಿಮ್ಮ ಸೂರಜನ ನಿಮ್ಮ ಜೊತೆ ಇರ್ತಾರೆ ಅಂತ ಹೇಳೋದು ಪರಿಸ್ಥಿತಿ. ಎಷ್ಟು ಮುಖ್ಯ ಅಂತ ನಿಮ್ಗೆ ಅರ್ಥ ಮಾಡಿಸ್ತೇನೆ. ಈ ಒಗ್ಗಟ್ಟಿನ ಮಂತ್ರನ ಇವತ್ತು ಪಾಠ ಮಾಡಿದ್ದು ನಮ್ಮ ತಾತ ಅವರು. ಎರಡನೇ ವ್ಯಕ್ತಿ, ದಯಮಾಡಿ ಒಂದು 5 ನಿಮಿಷ ಹುಷಾರಿಲ್ಲ ಅಂದ್ರೂ ಮಾತಾಡ್ತಾ ಇದ್ದೀನಿ. ಎರಡನೇ ವಿದ್ಯೆ, ಯಾವುದೇ ಜಾತಿ ಯಾವುದೇ ಜನಾಂಗ ನೋಡ್ಬೇಡ, ಎಲ್ಲರಿಗೂ ಒಳ್ಳೇದು ಮಾಡು, ಎಲ್ಲ ಹಳ್ಳಿಗಳಿಗೂ ಒಳ್ಳೇದು ಮಾಡು. ನಿಮಗೆ ಒಂದು ಬಾರಿ ಒಂದು ಜನಾಂಗ ನಿನ್ನ ಕೈ ಬಿಡ್ಬೋದು, ಆದರೆ ಇದನ್ನ ಅರ್ಥ ಮಾಡ್ಕೊಂಡೇ ಮಾಡ್ಕೋತಾರೆ, ಮತ್ತೆ ಬಂದು ನಿನ್ನ ಕೈ ಹಿಡದೇ ಹಿಡಿತಾರೆ ಅನ್ನೋದು ತಾತವರು. ಇವತ್ತು ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ಜಾತಿಯನ್ನ ವಿಷ ಬೀಜನ ಬಿತ್ತು ಈ ಅಗ್ರಗೇಟ್ ಸರ್ಕಲ್ ಅಲ್ಲಿ ಇವತ್ತು ವೋಟ್ ಗಳಿಸ್ಕೊಂಡ್ರು. ಮಾನ್ಯ ರೇವಣ್ಣ ಸಾಹೇಬರು ಇವತ್ತು ದೊಡ್ಡ ಕುಂಚೇವ್ ಆಗ್ಬೋದು, ಕೋಡಿಹಳ್ಳಿ ಆಗ್ಬೋದು, ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅಂತ ಅವ್ರಿಗೆ ನಂಬರ್ ಗೊತ್ತಾ? ಕೇಳ್ಕೊಬರ್ರಿ, ಕೇಳಿದಾರ ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅದು ಗೊತ್ತಾ? ಎಷ್ಟು ದೇವಸ್ಥಾನ ಕೊಟ್ಟಿದ್ದಾರೆ ಅಂತ ಗೊತ್ತಾ ಅಂತ. ಕೊನೆಯದಾಗಿ ಕೊನೆಯ ಒಂದು ಸಣ್ಣ ಅನುಭವ ಹೇಳ್ತೀನಿ. ತಾತ ಅವ್ರು ಹೇಳ್ತಾ ಇದ್ದಾರೆ, ಹಾಸನ ಜಿಲ್ಲೆಯಲ್ಲಿ ನನ್ನ ಅಭಿಪ್ರಾಯದಲ್ಲಿ ಯಾವ ಪಾರ್ಟಿ ಯಾವ ಪಕ್ಷವೂ ಇಲ್ಲ, ಇರೋದೇ 2 ಪಕ್ಷ. ಒಂದು ದೇವೇಗೌಡರು ಪರ, ಒಂದು ದೇವೇಗೌಡರು ವಿರುದ್ಧ ಅಂತ ಹೇಳುದು. ನನಗೆ ಅದು ಈಗ ಅನುಭವ ಆಗ್ತಾ ಇದೆ. ಈ 3ನೇ ಪಾಠ ನನಗೆ ಇನ್ನೂ ಗೊತ್ತಾಗಿರಲಿಲ್ಲ. ಈಗ ಮೊನ್ನೆ 2019 ಚುನಾವಣೆಯಲ್ಲಿ ಅನುಭವ ಆಗ್ತಾ ಇದೆ. ಯಾಕೆ ಈ ಮಾತನ್ನ ನೆನಪು ಮಾಡಿಕೊಂಡೆ ಅಂದರೆ, ನನ್ನ ಮನೆ ತುಂಬ ಹುಷಾರಿರಲಿಲ್ಲ, ಅದೇನೋ ಸೋಕಾರಂಗಾಗಿದೆ ಅಂದ್ಬಿಟ್ಟು ಅದ್ಯಾರೋ ಹಳೆ ಯಮನ್ ಕರ್ಕೊಂಡ್ಬಂದು ಕೃಷಿ ತೆಗೆಸ್ತಾ ಇದ್ದೆ. ನಾಯಿ ಕಣ್ಣು, ನರಿ ಕಣ್ಣು, ನಾನು ಮನ್ಸಲ್ಲಿ ಅನ್ಕೊಂಡೆ, ಯಾವುದೇ ಆದಂತ ಮಹಿಳೆಯರಿಗೆ ಇದು ತಪ್ಪು ರೀತಿಯಲ್ಲಿ ಮಾತಾಡಬೇಕು ಅಂತಲ್ಲ. ಇವತ್ತು ಏನು ದೇವೇಗೌಡರು ವಿರುದ್ಧ ಅಂತ ಕೆಲವು ಬಿಂಬಿಸ್ಕೊಳ್ಳದೆ ಪಾರ್ಟಿ ಒಳಗಡೆ ಇಟ್ಕೊಂಡು ಮೋಸ ಮಾಡ್ತಾರೆ, ಅವ್ರಿಗೆ ಅಲ್ಲಿ ಅರ್ಥ ಹೇಳಿದೆ ಅಂತ ಈ ಮನುಷ್ಯನ ಕೈಬಿಡಲ್ವಾ ಅಂತ ಬಯಸ್ತೀನಿ. ಇಲ್ಲಿ ಯಾವುದೇ ಹೆಣ್ಮಕ್ಳು ವಿಷಯ ಅಲ್ಲ. ಮುಖ್ಯವಾಗಿ ಈ ನಾಟಕ ಆಡ್ಕೊಂಡು ನಿಮ್ ಜೊತೆನೆ ಇರ್ತೀವಿ ಸ್ವಾಮಿ, ನಿಮ್ಗೆ ಬಂದಾಗ ಹಾಲು ಕೊಡ್ತಾರೆ ಮನೆಗೆ, ಆಮೇಲೆ ಮುಂದೆ ಮಾಡಿದ್ರೆ ಇನ್ನೊಬ್ರ ಕೆಲಸ ಅವ್ರಿಗೂ ಹಾಲು ಕೊಡ್ತಾರೆ. ಬೇಡ. ಈ ಅನುಭವನ 3 ಅನುಭವಗಳನ್ನ ಹೇಳಿದ್ದೀನಿ, ಇನ್ನೂ ಹೇಳ್ತೀನಿ ಬಂದಾಗ. ಇಷ್ಟು ಹೇಳ್ತಾ ಒಂದು ಹೇಳಕ್ ಬಯಸ್ತೀನಿ, ನೀವು ಯಾವುದೇ ಕಾರ್ಯಕ್ರಮ ಕರೆದ್ರು, ಮದುವೆ ಆಗಲಿ ಮುಂದೆ ಆಗಲಿ, ಸಾವು ಅವತ್ತು ಬರ್ದೇ ಇರೋ ಮಾಡಿದ ನಾನು ಬರ್ತೀನಿ. ಬುದ್ಧಿ ಪೂಜೆಗಳು ತುಂಬಾ ಕಾರ್ಯಕ್ರಮಗಳಿರ್ತವೆ. ದಯಮಾಡಿ ಯಾರು ಅನ್ಯತಾ ಭಾವಿಸಬಾರ್ದು.